ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಸುಮಾರಷ್ಟು ಜನ ಕೇಳ್ತಾ ಇರ್ತಾರೆ ಯಾವ ಪ್ಲೇಸು ಎಲ್ಲಿ ಅಂತ ಹೇಳಿ. ಒಮಾನಲ್ಲಿ ನಾವಿರೋದು, ಒಮಾನಿನ ಸಲಾಲಾ ಅನ್ನುವ ಒಂದು ಊರಿನಲ್ಲಿ. ಇಲ್ಲಿ ಇರ್ತಾ ನಾವು 10 ವರ್ಷ ಆಗಿದೆ. ಈ 10 ವರ್ಷದಿಂದನೂ ನಾವು ಇಲ್ಲೇ ಇರೋದು. ತುಂಬ ಚೆನ್ನಾಗಿದೆ ಈ ಊರು, ಹಾಗೆ ಇಲ್ಲಿನ ವಾತಾವರಣ ಅದೆಲ್ಲ. ಇಲ್ಲಿಗೆ ಬರಬೇಕು ಅಂತ ಅಂದರೆ ಮಸ್ಕಟ್ಟಿಂದ 1.5 ಅಥವಾ 2 ಅವರ್ಸ್ ಜರ್ನಿ ಆಗುತ್ತೆ ಫ್ಲೈಟಲ್ಲಾದರೆ. ಬಸ್ ಜರ್ನಿ ಆದರೆ ನಿಯರ್ಲಿ 12 ಅವರ್ಸ್ ಅಂತೂ ತೊಗೊಳುತ್ತೆ. ಈಗ ನಾವು ರಾತ್ರಿ ಬಸ್ ಹತ್ತಿದ್ರೆ ಬೆಳಿಗ್ಗೆ ಹೋಗಿ ಮಸ್ಕಟ್ನ ರೀಚ್ ಆಗ್ಬೋದು. ಆ ರೀತಿಯಲ್ಲಿ ಇದು 12 ಅವರ್ಸ್ ಜರ್ನಿ ಆಗುತ್ತೆ ಮಸ್ಕಟ್ಟು ಸಲಾಲಾ. ಈ ಸಲಾಲಾ ಊರನ್ನು ನೋಡಿದ್ರೆ ಸೇಮ್ ನಾವು ಮಲೆನಾಡಿನ ಒಂದು ಊರನ್ನು ನೋಡ್ದಂಗೆ ಅಂತ ಅನಿಸುತ್ತೆ. ಯಾವುದೋ ಬೇರೆ ದೇಶದಲ್ಲಿ ಇದ್ದೀವಿ ಅಥವಾ ಎಲ್ಲೋ ಇದ್ದೀವಿ ಮನೆಯವ್ರನ್ನೆಲ್ಲ ಬಿಟ್ಟು ಅಂತ ಫೀಲ್ನ ಇದು ಕೊಡೋದು ಕಮ್ಮಿ. ಯಾಕಂತ ಅಂದರೆ ಎಲ್ಲ ವಾತಾವರಣ ಸೇಮ್ ನಮ್ಮ ಊರುಗಳಲ್ಲಿ ಹೇಗಿರುತ್ತೋ ಆ ಥರನೇ ಇದೆ. ಯಾಕಂತ ಅಂದರೆ ಇಲ್ಲಿ ತೆಂಗಿನ ತೋಟಗಳನ್ನ ನೋಡ್ಬೋದು, ಹಾಗೆಯೇ ಬಾಳೆ ತೋಟಗಳನ್ನು ನೋಡ್ಬೋದು. ಈ ರೀತಿಯಾಗಿ ಈ ಒಂದು ವಾತಾವರಣ ಆದರೆ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಈ ರೀತಿಯಾದ ಮರುಭೂಮಿಯ ಒಂದು ವಾತಾವರಣವೂ ಕಾಣಸಿಗುತ್ತೆ. ಫುಲ್ ಮರುಭೂಮಿ, ನೀವು ಎಲ್ಲೇ ಹೋದರೂ ಇಲ್ಲಿ ತೋಟ ಹಾಗೆಯೇ ಹಸಿರು ಆ ಥರದ್ದು ಏನೂ ಕಾಣಸಿಗಲ್ಲ. ಫುಲ್ ಇರ್ತಾರ ಮರುಭೂಮಿ ಥರನೇ ಇರುತ್ತೆ. ಇದು ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಯಾಕಂತ ಅಂದರೆ ಗಲ್ಫ್ ಅಂತ ಅಂದಾಗ ಇದು ಮರುಭೂಮಿಗೆ ಫೇಮಸ್ ಆಗಿರೋ ಅಂಥದ್ದು. ಆ ರೀತಿಲಿ ಒಂದು 50% ನೀವು ಹಸಿರನ್ನು ನೋಡಿದ್ರಿ ಅಂದರೆ ಇನ್ನು 50% ಮರುಭೂಮಿನೂ ನೋಡ್ಬೋದು. ಹಾಗೆ ಈ ಒಂದು ಊರಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಫುಲ್ಲು ಹಸಿರಾಗಿ, ಹಾಗೆಯೇ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದ್ದಾವೆ. ಹಾಗೆ ಟೂರಿಸ್ಟ್ ಪ್ಲೇಸಸ್ಗಳು ತುಂಬ ಇದ್ದಾವೆ. ಹಾಗೆ ಇಲ್ಲಿನ ಕ್ಲೀನ್ಲಿನೆಸ್ ಆಗಿರ್ಬೋದು, ಇಲ್ಲಿನ ಜನ ಆಗಿರ್ಬೋದು, ಎಲ್ಲ ಒಂದು ವಾತಾವರಣವೂ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದರೆ ಇದೊಂದು ಒಳ್ಳೆ ಪ್ಲೇಸ್ ಆಗಿದೆ ನೋಡಿ ವೆಕೇಷನ್ಗೆ. ಅದು ಈ ಒಂದು ಟೈಮಲ್ಲಂತೂ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಈ ಒಂದು ಊರನ್ನು ನೋಡಲಿಕ್ಕೆ. ರಿಯಲಿ ಇದೊಂದು ಬ್ಯೂಟಿಫುಲ್ ಕಂಟ್ರಿ ಆಗಿದೆ, ಹಾಗೆ ಬ್ಯೂಟಿಫುಲ್ ಊರಾಗಿದೆ ಇದೇ ಸಲಾಲಾ. ತುಂಬ ಒಳ್ಳೆ ಚೆನ್ನಾಗಿದೆ. ಬಂದು ಯಾರು ವಿಸಿಟ್ ಮಾಡೋದಿದ್ರು ಮಾಡ್ಬೋದು ನೋಡಿ. ಈ ರೀತಿ ಎಲ್ಲ ಆರಾಮ್ಸಿ ನಮಗೆ ಫ್ಯಾಮಿಲಿ ಜೊತೆ ಜೀವನ ಮಾಡ್ತೀವಿ ಅಂತ ಅಂದರೂ ಏನೂ ತೊಂದರೆ ಇಲ್ಲ, ಏನೂ ಹೆದರಿಕೆ ಇಲ್ಲ. ಒಳ್ಳೆ ರೀತಿಲೇ ಇಲ್ಲಿ ಇರ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಸೇಫ್ಟಿ ಆಗಿದೆ. ಮೇನ್ಲಿ ಅದು ಸೇಫ್ಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾರನ್ನು ಡಿಸ್ಟರ್ಬ್ ಮಾಡಲ್ಲ ಇಲ್ಲಿ. ಅಷ್ಟು ನೀಟಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ತುಂಬ ಒಂದು ಒಳ್ಳೆ ವಾತಾವರಣ ಊರು ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು 10 ಇಯರ್ಸ್ ಜರ್ನಿಲಿ ನಮಗೆ ಈ ಊರಿಂದ ತುಂಬ ಅನುಭವಗಳು ಸಿಕ್ಕಿದ್ದಾವೆ. ಯಾಕಂದರೆ ಈ ಒಂದು 10 ಇಯರ್ಸ್ ಜರ್ನಿಲಿ ನಮ್ಮ ಕಷ್ಟ ಸುಖ ಎಲ್ಲದನ್ನೂ ಈ ಊರು ನೋಡಿದೆ. ಈ ಒಂದು ಊರಿನ ಅನುಭವನೇ ತುಂಬ ಚೆನ್ನಾಗಿದೆ. ಯಾಕಂತ ಅಂದರೆ ಮೊದಲು ಇಲ್ಲಿಗೆ ಬರುವಾಗ ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಜನ, ಹೇಗಪ್ಪ ಇರೋದು, ಹೇಗಪ್ಪ ಜೀವನ ಮಾಡೋದು ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಯಾರೇ ಆಗಿರ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಯಾರಿಗೇ ಆಗಿರ್ಬೋದು. ಆ ಅನುಭವ ನನ್ನ ಹಸ್ಬೆಂಡಿಗೂ ಆಗಿದೆ, ಹಾಗೆ ನನಗೂ ಆಗಿದೆ. ಯಾಕಂತ ಅಂದರೆ ಅವರು ಫಸ್ಟ್ ಟೈಮ್ ಇಲ್ಲಿ ಜಾಬಿಗಂತ ಬಂದಾಗ ಅವರಿಗೂ ಅಷ್ಟೇ ಇಲ್ಲಿನ ಜನ ಎಲ್ಲ ನೋಡಿ, ಹಾಗೆ ಇಲ್ಲಿನ ಇದೆಲ್ಲ ನೋಡಿ ತುಂಬ ಹೆದರಿಕೆ ಅಂತ ಅನಿಸಿತ್ತಂತೆ. ಅದೇ ಫೀಲ್ ನನಗೂ ಕೂಡ ಸೇಮ್ ಆಗಿತ್ತು. ಯಾಕಂತಂದರೆ ಇಲ್ಲಿನ ಡ್ರೆಸ್ ಕೋಡ್ ಇರ್ಬೋದು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಅದೆಲ್ಲ ತುಂಬ ಡಿಫ್ರೆಂಟ್ ಇರುತ್ತೆ ನಮಗೂ ಇಲ್ಲಿಗೂ ಕೂಡ. ಬಟ್ ಬಂದು ಅಡ್ಜಸ್ಟ್ ಆಗ್ತಾ ತುಂಬ ಖುಷಿ ಅಂತ ಅನಿಸ್ತು. ಯಾಕಂತಂದರೆ ನಮ್ಮದೇ ಪ್ಲೇಸು, ನಮ್ಮದೇ ಊರು ಅನ್ನೋ ಆ ಒಂದು ಫೀಲನ್ನು ಕೊಡ್ತು. ಹಾಗೆ ತುಂಬ ಜನ ಫ್ರೆಂಡ್ಸ್ಗಳನ್ನು ಕೊಡ್ತು. ಹಾಗೆ ಫ್ಯಾಮಿಲಿ ಅಂದರೆ ಹೇಗಿರಬೇಕು, ಹಾಗೆ ಫ್ಯಾಮಿಲಿಯ ಇಂಪಾರ್ಟೆನ್ಸ್ ಏನು ಅದೆಲ್ಲದನ್ನೂ ತಿಳಿಸ್ತಾ ಹೋಯಿತು. ಹಾಗೆ ಫ್ಲೈಟಲ್ಲಿ ಫಸ್ಟ್ ಬಂದು ಲ್ಯಾಂಡ್ ಆದ ತಕ್ಷಣ ಇಲ್ಲಿನ ಜನಗಳು ಹಾಗೆ ಅವರ ಡ್ರೆಸ್ಗಳು ಅದನ್ನೆಲ್ಲ ನೋಡಿದಾಗ ಇದೇನಪ್ಪ ವಿಶೇಷವಾಗಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ನಮ್ಮಲ್ಲಿ ಇರೋವಂಥ ಒಂದು ಡ್ರೆಸ್ ಪದ್ಧತಿನೇ ಬೇರೆ ಆಗಿರುತ್ತೆ, ಹಾಗೆ ಇಲ್ಲಿನ ಒಂದು ಡ್ರೆಸ್ ಪದ್ಧತಿನೇ ಬೇರೆ ಆಗಿರುತ್ತೆ. ಬಟ್ ಆಮೇಲೆ ಅದು ಹೋಗ್ತಾ ಇಲ್ಲಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಆ ರೀತಿಲಿ. ಯಾಕಂತಂದರೆ ನಮ್ಮಲ್ಲೆಲ್ಲ ಬರೀ ಹೆಣ್ಮಕ್ಳು ಮಾತ್ರ ಈ ರೀತಿಯಾದ ಡ್ರೆಸ್ಗಳನ್ನು ಹಾಕ್ತಾರೆ. ಬಟ್ ಇಲ್ಲಿ ಗಂಡು ಮಕ್ಕಳು ಕೂಡ ಅದೇ ರೀತಿಯಾದ ಡ್ರೆಸ್ಗಳನ್ನೆಲ್ಲ ಹಾಕ್ತಾರೆ. ಅದರಿಂದಾಗಿ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಭಾಷೆ ಆಗಿರ್ಬೋದು, ದೇಶ ಆಗಿರ್ಬೋದು, ಜನ ಆಗಿರ್ಬೋದು ಎಲ್ಲ. ಬಟ್ ಅಡ್ಜಸ್ಟ್ ಆಗ್ತಾ ಹೋದ ಹಾಗೆ ನಾವು ಎಲ್ಲೋ ಬೇರೆ ದೇಶದಲ್ಲಿ ಇದ್ದೀವಿ ಅನ್ನೋ ಆ ಫೀಲೇ ಹೋಗುತ್ತೆ. ಅಷ್ಟು ಒಳ್ಳೆ ಒಂದು ನಮ್ಮ ಮನೆ, ನಮ್ಮೂರು ಆ ರೀತಿಯಾದ ಒಂದು ಫೀಲನ್ನೇ ಕೊಡುತ್ತೆ. ಯಾಕಂತ ಅಂದರೆ ನಾವಿಲ್ಲಿ ತುಂಬ ಸುಮಾರಷ್ಟು ಜನಗಳನ್ನೆಲ್ಲ ಮೀಟ್ ಮಾಡಿದಾಗ ನಾವು ಮೀಟ್ ಮಾಡೋ ಪ್ರತಿಯೊಬ್ಬರು ಕೂಡ ಸಿಸ್ಟರ್ ಅಂತಲೇ ಮಾತಾಡೋದಿಲ್ಲ. ಅದೇ ಖುಷಿ ಅಂತ ಅನಿಸುತ್ತೆ.
ಈಗ ನನ್ನ ಹಸ್ಬೆಂಡ್ ಜೊತೆ ವರ್ಕ್ ಮಾಡೋ ಅಂಥ ಫ್ರೆಂಡ್ಗಳೇ ಆಗಿರ್ಬೋದು, ಅಥವಾ ಇಲ್ಲಿ ನಮಗೆ ಒಂದಿಷ್ಟು ಜನ ಮೀಟಾಗಿ ನಾವೊಂದು ಫ್ರೆಂಡ್ ಸರ್ಕಲ್ ಅಂತ ಮಾಡ್ಕೊಂಡಿರ್ತೀವಿ, ಅವ್ರುಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲ ಒಂದು ಹೆಣ್ಮಕ್ಳಿಗೆ ಗೌರವ ಕೊಡೋದು ಅದೆಲ್ಲ ನೋಡಿದ ಖುಷಿ ಅಂತ ಅನಿಸುತ್ತೆ. ಹಾಗೆ ಒಂದು ಸೇಫ್ಟಿ ಅನ್ನೋ ಒಂದು ಫೀಲಿಂಗು ಕೂಡ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನಮಗೆ ತುಂಬ ಜನ ಫ್ರೆಂಡ್ಸ್ಗಳನ್ನು ಎಲ್ಲ ಕೊಡ್ತು. ಆದರೆ ಇತ್ತೀಚೆಗೆ ಎಲ್ಲ ಬೇರೆ ಬೇರೆ ಕಡೆ ಹೋದರು. ಹಾಗೆ ಸುಮಾರಷ್ಟು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ಹಾಗೆ ಸುಮಾರಷ್ಟು ಜನ ಕಾಂಟ್ಯಾಕ್ಟಲ್ಲಿಲ್ಲ. ಆ ಒಂದು ಬೇಜಾರು ಕೂಡ ಇದೆ. ಹಾಗೆ ಮಕ್ಕಳು ಅಂತ ಬಂದಾಗ ಮಕ್ಕಳಿಗೆ ಈ ಒಂದು ಚೈಲ್ಡ್ಹುಡ್ಡಲ್ಲಿ ಈ ಒಂದು ವಾತಾವರಣ, ಅವ್ರು ಬೆಳೆಯುವಂಥ ವಾತಾವರಣ ತುಂಬ ಚೆನ್ನಾಗಿರಬೇಕು. ಜನ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲ ಆ ಒಂದು ಒಳ್ಳೆ ಒಂದು ಜನಗಳ ಸಂಪರ್ಕ ಆಗಿರ್ಬೋದು, ಹಾಗೆ ಒಂದು ಪರಿಸರನಾಗಿರ್ಬೋದು ನನ್ನ ಮಕ್ಕಳಿಗೆ ಈ ಒಂದು ಊರು ಕೊಟ್ಟಿದೆ ಅಂತ ಹೇಳ್ಬೋದು. ನನ್ನ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆಯೇ ಒಳ್ಳೊಳ್ಳೆದನ್ನೆಲ್ಲ ಕಲಿತಾ ಇದ್ದಾರೆ. ಮಕ್ಕಳು ಈ ಒಂದು ಅರ್ಲಿ ಏಜ್ಗಳಲ್ಲಿ ಏನನ್ನೇ ಕಲಿತಾರೋ ಅದನ್ನೇ ಅವ್ರ ಜೀವನ ತನಕ ಮುಂದುವರ್ಸ್ಕೊಂಡು ಹೋಗೋದು. ಆ ಒಂದು ವಿಷಯದಲ್ಲಿ ನಾವು ಲಕ್ಕಿ ಅಂತ ಹೇಳ್ಬೋದು. ಯಾಕಂತ ಅಂದರೆ ಕೆಲವೊಂದಿಷ್ಟು, ತುಂಬ ಅಂತಲ್ಲ, ಕೆಲವೊಂದಿಷ್ಟು ಒಳ್ಳೆ ಒಂದು ವಾತಾವರಣದಲ್ಲಿದ್ದಾರೆ. ಹಾಗೆಯೇ ಒಳ್ಳೆ ಹವ್ಯಾಸಗಳನ್ನೆಲ್ಲ ಕಲಿತಾ ಇದ್ದಾರೆ. ಅದೇ ಖುಷಿ ಅಂತ ಅನಿಸೋದು. ಹಾಗೆಯೇ ಯಾವುದೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅವ್ರ ಮೇಲೆ ಆಗಿಲ್ಲ. ಅಂದರೆ ಏನೋ ಒಂದು ಕೆಟ್ಟ ಮಾತುಗಳನ್ನು ಆಡೋದು, ಬ್ಯಾಡ್ ಬಿಹೇವಿಯರ್ ಆಗಿರ್ಬೋದು, ಆ ಥರದ್ದು ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಆಗಿಲ್ಲ. ಅದೇ ಒಂದು ಖುಷಿ. ಹಾಗೆ ಮಕ್ಕಳು ಈ ಒಂದು ಟೈಮ್ನ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಬೇಕು. ಆ ಎಂಜಾಯ್ಮೆಂಟು ಈ ಊರಿಂದ ನನ್ನ ಮಕ್ಕಳಿಗೆ ಸಿಗ್ತಾ ಇದೆ, ಅದೇ ಖುಷಿ. ಹಾಗೆಯೇ ಒಂದು ಫ್ಯಾಮಿಲಿ, ಒಂದು ಬಾಂಡಿಂಗ್ ಬೆಳೀತಾ ಇದೆ. ಹಾಗೆ ನಾನಿಲ್ಲಿ ನೋಡಿದ ಹಾಗೆ ಇಲ್ಲಿ ಒಂದು ಅನಾಥಾಶ್ರಮ ಅನ್ನೋ ಒಂದು ಇದನ್ನೇ ಕಾನ್ಸೆಪ್ಟನ್ನೇ ನಾನು ನೋಡಿಲ್ಲ. ಯಾಕಂತ ಅಂದರೆ ಪ್ರತಿಯೊಬ್ಬರು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರ್ತಾರೆ. ಇಲ್ಲ ಅಂತ ಅಂದರೆ ಯಾವುದೇ ರೀತಿಯಾಗಿ ತಂದೆ ತಾಯಿನ ಬೇರೆ ಕಡೆ ಇಟ್ಟು ನೋಡ್ಕೊಳೋದು ಆ ರೀತಿಲೆಲ್ಲ ಇಲ್ಲವೇ ಇಲ್ಲ. ಎಲ್ಲ ಪ್ರತಿಯೊಬ್ಬರು ಅಂದರೆ ಈಗ ನಾನು ನೋಡ್ತಿದ್ದ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು, ಅವರೆಲ್ಲ ತಂದೆ ತಾಯಿನ ಜೊತೆಯಲ್ಲೇ ಹಿಡ್ಕೊಂಡು ನೋಡ್ಕೊಳೋದು ಆ ರೀತಿಲಿ. ಅಂದರೆ ಫ್ಯಾಮಿಲಿನ ಬಿಟ್ಕೊಡದೆ ಇರೋದು, ತಂದೆ ತಾಯಿನ ನೋಡ್ಕೊಳೋದಾಗಿರ್ಬೋದು, ಅದೆಲ್ಲ ಬಾಂಡಿಂಗ್ಗಳನ್ನ ನೋಡಿದಾಗ ಖುಷಿ ಅಂತ ಅನಿಸುತ್ತೆ. ಆ ಒಂದಿಷ್ಟು ಕೆಲವು ಒಳ್ಳೊಳ್ಳೆ ಅನುಭವಗಳನ್ನು ನನ್ನ ಮಕ್ಕಳ ಜೊತೆನೂ ಶೇರ್ ಮಾಡಿಕೊಂಡು, ಹಾಗೆ ಅವ್ರಿಗೂ ಅದೆಲ್ಲ ಕಲಿಸ್ಕೊಂಡು ಅದೆಲ್ಲ ಇರಲಿಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಸಲಾಲ ಇದು ನಮಗೆಲ್ಲದನ್ನೂ ಕೊಟ್ಟಿದೆ. ನನ್ನ ಹಸ್ಬೆಂಡಿಗೆ ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದೆ, ಹಾಗೆ ನಮಗೊಂದು ಒಳ್ಳೆ ಜೀವನ ಕೊಟ್ಟಿದೆ. ಆ ಜೀವನನ ನೆಮ್ಮದಿಯಾಗಿ ಹೇಗೆ ಒಂದು ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಕಲಿಸಿದೆ. ಹಾಗೆ ಈ ಒಂದು 10 ವರ್ಷದ ಜೀವನದಲ್ಲಿ ಕೆಲವೊಂದು ಏರಿಳಿತಗಳು ಆಗಿದೆ, ಅದರಿಂದ ಕಲಿತಿದ್ದು ಜಾಸ್ತಿ ಇದೆ. ಇದೆಲ್ಲದನ್ನೂ ಕೊಟ್ಟಿದ್ದಕ್ಕೆ ಸಲಾಲಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಯಾರಾದ್ರು ಬಂದು ಇಲ್ಲಿ ಜಾಬ್ ಸೇರ್ಕೊಬೇಕು ಅಥವಾ ಇಲ್ಲೇ ಜೀವನ ಮಾಡಬೇಕು ಅಂತ ಇದ್ದರೆ ಬಂದು ಮಾಡ್ಬೋದು. ಯಾಕಂತ ಅಂದರೆ ಅಷ್ಟು ಸೇಫ್ಟಿ ಆಗಿದೆ. ಯಾರಾದ್ರು ಬರಬೇಕು ಜಾಬ್ ಓರಿಯೆಂಟೆಡ್ ಅಂತ ಅಂದರೆ ಆರಾಮ್ಸೆ ಬರ್ಬೋದು, ಸೇಫ್ಟಿ ಆಗಿದೆ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.